ಏನು ಮುಂಗಾರು ಮಳೆ ಏನು 45% ಅಷ್ಟು ಏನು ಕುಂಠಿತ ಆಗಿದೆ. ಸರಿಯಾಗಿ ರೈತರಿಗೆ ಏನು ಬಿತ್ತನೆ ಬೀಜಗಳ ಪೂರೈಕೆ ಆಗ್ತಾ ಇಲ್ಲ, ಪೂರೈಕೆ ಏನು ರಸಗೊಬ್ಬರ ಕೊರತೆ ಆಗ್ತಾ ಇದೆ, ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ, ರೈತರಿಗೆ ಸಹಾಯಧನ ಕೊಡುವಲ್ಲಿ ಇವರು ಹಿಂದೇಟು ಹಾಕ್ತಾ ಇದ್ದಾರೆ, ಸರಿಯಾಗಿ ಮೇವಿನ ಬ್ಯಾಂಕ್ಗಳು ನಿರ್ವಹಣೆ ಆಗ್ತಾ ಇಲ್ಲ. ಏನೀಗ ಮಳೆ ಮಾಪನ ಕೇಂದ್ರ ಇದೆ, 50% ಮಳೆ ಮಾಪನ ಕೇಂದ್ರ ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ. ಇವರು ಯಾವ ರೀತಿಯಾಗಿ ರೈತ ವರ್ಗ ಇವತ್ತಿನ ದಿನ ಸಂಕಷ್ಟದಲ್ಲಿ ಯಾಕಿದೆ ಅಂತ ಹೇಳಿದ್ರೆ, ಇವತ್ತಿನ ಏನು ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ಳುವ ರೀತಿ, ಪೂರ್ಣ ಪ್ರಮಾಣದ ಅಧಿಕಾರದ ಕೊರತೆನೂ ಇದೆಯಲ್ಲ, ಇದರಿಂದ ಅವರು ಸರಿಯಾದ ಇವರ ಒಂದು ಕುರ್ಚಿ ಕಚ್ಚಾಟದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇಲ್ಲ. ನೋಡಿ ಕುರ್ಚಿ ನೋಡಿ, ಇಲ್ಲಿ ಕಾಂಗ್ರೆಸ್ ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮೂಲ ಕಾಂಗ್ರೆಸ್ಸಿಗರು ವಲಸಿಗರನ್ನ ಸಾಕಷ್ಟು ಬಾರಿ ನಾನು ಇದನ್ನ ಪ್ರಸ್ತಾಪ ಮಾಡಿದ್ದೀನಿ. ಮೂಲ ಕಾಂಗ್ರೆಸ್ಸಿಗರು ವಲಸಿಗ ಕಾಂಗ್ರೆಸ್ಸಿಗರ ಮಧ್ಯೆ ದೊಡ್ಡ ಭಿನ್ನಾಭಿಪ್ರಾಯ ಇದೆ. ದಿನನಿತ್ಯ ರೈತರ ಭೂಮಿಯನ್ನ ರಿಯಲ್ ಎಸ್ಟೇಟ್ ಮಾಫಿಯಾನ್ನಾಗಿ ಈಗ ಮಾರ್ಪಾಡು ಮಾಡಿ ಇವತ್ತಿನ ದಿವಸ ಅವರವರೇ ವ್ಯವಹಾರಗಳು ಮಾಡಿದ್ದಾರೆ. ಈ ಡಿ.ಕೆ. ಶಿವಕುಮಾರ್ ಅವರು ವ್ಯಾಪಾರಕ್ಕೆ ಇಳಿದ್ದಾರೆ ವಿನಃ ಯಾವುದೇ ರೈತರ ಪರವಾಗಿಲ್ಲ, ಯಾವುದೇ ಅಭಿವೃದ್ಧಿ ಪರವಾಗಿಲ್ಲ. ಇವ್ರಿಗೆ ಬೇಕಾಗಿರೋದು ಓನ್ಲಿ ರಿಯಲ್ ಎಸ್ಟೇಟ್. ರೈತರು ಬೇಕಾಗಿಲ್ಲ, ಮಹಿಳೆಯರ ಯಾವುದೇ ರೀತಿ ನೋಡಿ, ಈಗ ರೈತರ ಆತ್ಮಹತ್ಯೆ ಆಗ್ತಾ ಇದೆ, ಬಾಣಂತಿಯರ ಸಾವು ಆಗ್ತಾ ಇದೆ. ಯಾದಗಿರಿಯಲ್ಲಿ ಇದೇನೆ 6,000ಕ್ಕೂ ಹೆಚ್ಚು ಭ್ರೂಣ ಹತ್ಯೆ ಆಗಿದೆ. ಅದಕ್ಕೇನಾದ್ರು ಒಂದು ಕ್ರಮ ತಗೊಳ್ಬೇಕಲ್ವಾ ಡಿ.ಕೆ. ಶಿವಕುಮಾರ್ ಅವರು? ನೀವೊಂದು ಕಾಣ್ತಾ ಇಲ್ಲ. ಹಾಗಾಗಿ ಇವತ್ತಿನ ಒಂದು ಸರ್ಕಾರ ಏನಿದೆ ಕಾಂಗ್ರೆಸ್ ಸರ್ಕಾರ, ಇದೊಂದು ರಿಯಲ್ ಎಸ್ಟೇಟ್ ಸರ್ಕಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಇವರು